ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರೂ ಆರಾಮದೀರಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ರಜೆ ಸಮಯ ಅಲ್ರಿ, ಅದಕ್ಕೆ ಹುಡುಗಿಯರೆಲ್ಲ ಜಾಸ್ತಿ ಕಟಿಂಗ್ ಮಾಡಿಸ್ಕೊಂಡು ಹೋಗಕ್ಕೆ ಬರಾಕತ್ತಿದ್ದಾರೆ ರೀ ಬೇಬಿಗಳು. ಇವಾಗ ನಾನೊಂದು ಬೇಬಿ ಕಟಿಂಗ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡೇನಿ ಫ್ರೆಂಡ್ಸ್. ಲಾಸ್ಟ್ವರೆಗೂ ವಿಡಿಯೋ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಈ ಮಗುಂದ ನಾನು ಬೇಬಿ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಕೂಲಿಗೆ ಬೇಗ ಬಿದ್ದನ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮ್ಗೆ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬೇಬಿ ಕಟ್ಟಿಂಗನ್ನು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮಗು ಹೇಗೆ ಕಾಣಿಸ್ತಾ ಇದೆ ನೋಡಿ, ಹೇಳಿ ಫ್ರೆಂಡ್ಸ್ ಯಾವ ಥರ ಆಯಿತು ಅಂತ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ ಫ್ರೆಂಡ್ಸ್. ಈಗ ರಜೆ ದಿನದಾಗ ಜಾಸ್ತಿ ಕೂದಲು ಇರಬಾರ್ದು ಮಕ್ಕಳಿಗೆ ಅಂತ ಅನ್ಕೋತಾರೆ ರೀ. ಅವರಿಗೆ ಹೇರ್ ಹಿಕ್ಕೋದು ತ್ರಾಸು ಬರ್ತೈತಿ, ಸ್ವಲ್ಪ ಜಾಸ್ತಿ ತೆಗಿ ಅಂತ ಹೇಳ್ತಾ ಇರ್ತಾರೆ ರೀ. ನೋಡಿರಿ ಫ್ರೆಂಡ್ಸ್, ಈ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಲಾಂಗ ಬಂದಿತ್ತು ರೀ ಕೂದಲ, ಆದರೂ ಅವ್ರ ಮಮ್ಮಿನ ಕಟಿಂಗ್ ಮಾಡಿಸ್ಕೊಳಕ್ಕೆ ಬಂದಿದ್ದಳ್ರಿ. ಬೇಡ ಕೂದಲನ್ನ ಬೇಬಿ ಕಟಿಂಗ್ ಮಾಡಂತ ಹೇಳ್ರಿ. ಅದಕ್ಕೆ ನಿಮಗೆ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅವಳ ಹೇರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಬಂದಿದ್ದಾಳಲ್ರಿ. ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಂದ್ರೆ ಹೇರ್ ಸ್ವಲ್ಪ ಕತ್ರಿಯಿಂದ ತೆಗಿಯೋಕೆ ಜಾರ್ತಿ ಇರ್ತೈತೆ ರೀ, ಜಾರ್ಕೋತ ಹೋಗ್ತೈತೆ ರೀ ಕತ್ರಿನ. ಒಂದು ಶಾಂಪು ಹಚ್ಚಿ ಸರಿಯಾಗಿ ವಾಶ್ ಮಾಡ್ಕೊಂಡು ತಲೆ ವಾಶ್ ಮಾಡ್ಕೊಂಡ್ಬಂದ್ರೆ ನಮಗೂ ಪ್ರಾಬ್ಲಮ್ ಇರೋಲ್ಲ, ಅವಕ್ಕೂ ಪ್ರಾಬ್ಲಮ್ ಇರೋಂಗಿಲ್ಲ. ಯಾವುದೇ ಥರದಿಂದ ಕೂದಲ ಹೇರ ಆಗಂಗಿಲ್ಲ ಫ್ರೆಂಡ್ಸ್. ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಂದ್ರೆ ಏನಾಕೈತೆ ರೀ, ಸ್ವಲ್ಪ ಹೇರ ಆಗ್ತೈತಿ ಕೂದಲ. ಕಟಿಂಗ್ ಮಾಡ್ಕೊಂಡ್ಬಂದ್ರೆ ಕೂದಲ ಸ್ವಲ್ಪ ಜಾರ್ತಾ ಇರ್ತೈತೆ ರೀ, ಕೈನ ನಮಗೂ ನೋಸ್ತೈತೆ ರೀ. ನೋಡಿ ಫ್ರೆಂಡ್ಸ್, ಅದನ್ನು ಆ ಥರ ಮಾಡ್ಕೊಂಡು ಈ ಥರ ಮತ್ತು ನಾವು ನೋಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡ್ಕೊಂಡು ಈ ಥರ ಅವು ಕೂದಲುಗಳು ಬರ್ತಾ ಇರ್ತವೆ ಫ್ರೆಂಡ್ಸ್. ಅವನ್ನ ನಾವು ಹೇರ್ನ ತಗೋಬೇಕಾಗತ್ತೆ ಫ್ರೆಂಡ್ಸ್. ನೋಡಿರಿ ಬೇಬಿ ಕಟ್ಟಿಂಗನ್ನು ಯಾವ ಥರ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಮಗು ಎಷ್ಟು ಚಂದ ಕ್ಯೂಟ್ ಕಾಣ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಬೇಬಿ ಹೇರ ಸ್ವಲ್ಪ ಲಾಂಗ್ ಆಗಿ ಬಂದಿತ್ತು ಫ್ರೆಂಡ್ಸ್ ಅವಳದ. ನಾನೇ ಸ್ವಲ್ಪ ಹಿಡಿದೆ. ಆ ವಿಡಿಯೋ ಸ್ವಲ್ಪ ಕಟ್ಟಾಗಿದೆ ಫ್ರೆಂಡ್ಸ್. ಅದನ್ನು ನನಗೆ ವಾಪಸ್ ಇದನ್ನು ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ, ಹೇರ್ ಲಾಂಗ್ ಇದ್ದಿದ್ದನ್ನು ನಾನು ಸ್ವಲ್ಪ ಹಿಡಿದು ಕಟ್ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಕಿರಿಕಿರಿ ಆಯಿತು, ವಿಡಿಯೋ ಆಗಲಿಲ್ಲ ಫ್ರೆಂಡ್ಸ್. ಮುಂದಿನ ವಿಡಿಯೋನ ನಾನು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಸರ್ತಿ ಯಾವುದಾದ್ರೂ ಮಗುವಿಂದ ಬೇಬಿ ಕಟ್ಟಿಂಗ್ ಬರ್ತಂದ್ರೆ ರೀ ಫ್ರೆಂಡ್ಸ್, ಅದನ್ನು ನಾನು ನಿಮಗೆ ವಿಡಿಯೋನ ಹಾಕ್ತೀನಿ. ನಾಳೆ ನಾಡಿದ್ದ ಹಾಕ್ತೇನೆ ಫ್ರೆಂಡ್ಸ್. ಎಲ್ಲರೂ ಹೆಚ್ಚು ರೌಂಡ್ ಕಟ್ಟಿಂಗ ಮಾಡ್ಕೋತಾರೆ, ಮಶ್ರೂಮ್ ಕಟ್ಟಿಂಗನ್ನು ಹೆಚ್ಚು ಮಾಡ್ಕೋತಾರೆ. ಬೇಬಿ ಕಟ್ಟಿಂಗನ್ನು ಜಾಸ್ತಿ ಯಾರೂ ಮಾಡ್ಕೊಳ್ಳೋದಿಲ್ಲ, ಅದಕ್ಕಾಗಿ ನಾನು ಹೆಚ್ಚು ಅದನ್ನು ಮಾಡೋದಿಲ್ಲ. ನಮ್ಮೂರ ಕಡೆ ಹೇರ ಜಾಸ್ತಿ ಜಲ್ದಿ ಬರಬಾರ್ದು ಅನ್ಕೋತಾರೆ ರೀ. ಹೇರ್ ಮಗು ಕ್ಯೂಟಾಗಿ ಕಾಣೋದು ಅವ್ರ ಮುಖ್ಯ ಆಗೋದಲ್ಲ, ಅವರಿಗೆ ಹೇರ್ ಬರಬಾರ್ದು ಅಷ್ಟೇ ರೀ. ಹಂಗೆ ರೀ ನಮ್ಮ ಹಳ್ಳಿ ಜನ. ಅದಕ್ಕೆ ಅವರಿಗೆ ಯಾವ ಥರ ಬೇಕೋ ಆ ಥರ ನಾನು ಕಟಿಂಗ್ ಮಾಡಿ ಕಳಿಸ್ತೇನೆ ಫ್ರೆಂಡ್ಸ. ಎಲ್ಲರೂ ಹೇರನ್ನ ಬೇಬಿ ಕಟ್ಟಿಂಗನ್ನ ಮಾಡಿ ತೋರಿಸಿ ಅಂತ ಕೇಳ್ತಾ ಇರ್ತಾರೆ ರೀ. ಅದು ಜಾಸ್ತಿ ನಮ್ಮೂರಾಗ ಬೇಬಿ ಕಟ್ಟಿಂಗನ್ನ ಮಾಡಿಸ್ಕೊಳಂಗಿಲ್ಲ ರೀ. ಎಲ್ಲರೂ ಮಶ್ರೂಮ್ ಕಟ್ಟಿಂಗ, ರೌಂಡ್ ಕಟ್ಟಿಂಗನ್ನು ಜಾಸ್ತಿ ಬೇಡ್ತಾರೆ ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಹುಡುಗಿ ಮಗುಂದ ಸ್ವಲ್ಪ ಲಾಂಗ್ ಕೂದಲು ಬಂದಿತ್ತು ರೀ, ಅದಕ್ಕೋಸ್ಕರ ಅವ್ರ ಮಮ್ಮಿ ಬೇಬಿ ಕಟ್ಟಿಂಗನ್ನು ಮಾಡಿಸ್ಕೊಂಡ್ರಲ್ರಿ. ಅದಕ್ಕೋಸ್ಕರ ಬೇಬಿ ಕಟ್ಟಿಂಗನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಯಾವ ಥರ ಆಯಿತು ನೀವು ನನಗೆ ಹೇಳಿ. ಅವಳ ಸಿಸ್ಟರ್ ಒಬ್ಬಕ್ಕೆ ಪದೇ ಬಂದ ಫೋನಿನ ಮುಂದೆ ನಿಂತ್ಕತ್ತಿದ್ದಾಳ್ರಿ. ನೋಡಿರಿ ಯಾವ ಥರ ನಿಂತಿದ್ದಾಳೆ ಅಕ್ಕಿ ಫ್ರೆಂಡ್ಸ್. ನೋಡಿ ಅವಳನ್ನು ಕಾಡಿಸ್ಲಕತ್ತಿದ್ದಾಳೆ ಫ್ರೆಂಡ್ಸ್. ನೋಡಿ
ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಕತಿ ಫ್ರೆಂಡ್ಸ್. ಹೇರ ಪೇರ ಆಗಬಾರ್ದು ಫ್ರೆಂಡ್ಸ್. ನೀಟಾಗಿ ನಾವು ಕೊಂಡ ಕೂದಲುಗಳನ್ನು ತೆಗಿಬೇಕಾಕತಿ ಫ್ರೆಂಡ್ಸ್. ಹೇರ ರಿಮೂವ್ ಮಾಡ್ಬೇಕಾಕತ್ರಿ. ನೋಡಿರಿ, ಕಟ್ ಮಾಡ್ಕೋಬೇಕ್ರಿ. ಹೇರ ಪೇರ ಆಗ್ತೈತಲ್ಲ ಫ್ರೆಂಡ್ಸ್, ಅದನ್ನು ಪದೇ ಪದೇ ಹಿಕ್ಕೊಂಡು ನಾವು ನೋಡ್ಕೋಬೇಕಾಕತಿ ಫ್ರೆಂಡ್ಸ್, ಯಾವ ಥರ ಆಯಿತು ಅಂತ. ನೋಡಿ ಫ್ರೆಂಡ್ಸ್, ಯಾವ ಥರ ಆಯ್ತಾ ಇದೆ ನೋಡಿ. ಜಾಸ್ತಿ ಕೊಬ್ಬರಿ ಎಣ್ಣೆನ ಹಚ್ಕೊಂಬಂದುಬಿಟ್ಟಿದ್ದು ಫ್ರೆಂಡ್ಸ್. ಅದು ಸ್ವಲ್ಪ ಕಿರಿಕಿರಿ ಮಾಡಾಕತ್ತಿತ್ತು ನನಗೆ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣ್ತಾ ಇದೆ ಮಗು ನೋಡಿ ಫ್ರೆಂಡ್ಸ್. ಲಾಸ್ಟ್ ಟಚ್ ನೋಡಿರಿ ಹೆಂಗೆ ಕಾಣಕತ್ತಿದಾಳ್ರಿ ಹೇಳ್ರಿ.